ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಕಮೆಂಟ್ ಕೂಡ ಮಾಡಿ, ಒಳ್ಳೊಳ್ಳೆ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಇವತ್ತಿನ ಬ್ಲಾಗಲ್ಲಿ ನಾನು ಏನೋ ವಿಡಿಯೋ ಶೂಟ್ ಮಾಡ್ದಲೇ ಇದ್ದಾಗ ಎಷ್ಟು ಕೆಲಸಗಳನ್ನ ನಾನು ಮುಗಿಸ್ತೀನಿ, ಎಷ್ಟು ಬೇಗ ಮುಗಿಸ್ತೀನಿ ಅನ್ನೋದನ್ನು ಒಂದು ವಿಡಿಯೋ ಸುಮ್ಮನೆ ಶೂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇದು ಒಂದು ಸಿಂಪಲ್ ಬ್ಲಾಗು. ಅಂದರೆ ಎಲ್ಲ ವಿಡಿಯೋ ಶೂಟ್ ಮಾಡಿ ನಾನು ತೋರಿಸಿಲ್ಲ. ವಿಡಿಯೋ ಮಾಡ್ದಲೇ ಹೋದರೆ ಎಷ್ಟು ಬೇಗ ಕೆಲಸ ಮುಗಿಸ್ತೀನಿ, ಹಾಗೆಯೇ ಎಷ್ಟೆಲ್ಲ ಕೆಲಸಗಳನ್ನ ಮುಗಿಸಿರ್ತೀನಿ, ಹಾಗೆಯೇ ಯಾವ್ಯಾವ ಕೆಲಸಗಳನ್ನ ಮುಗಿಸಿರ್ತೀನಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಹುಡುಗರು ಇವತ್ತು ಅವ್ನು ಸ್ವಲ್ಪ ಬೇಗ ಬಂದಿದ್ನಲ್ವ, ಹಂಗಾಗಿ ಆಟ ಆಡ್ತಾಯಿದ್ದಾರೆ ನೋಡ್ರಿ. ಶನಿವಾರ ಅಂದ ತಕ್ಷಣ ಸ್ವಲ್ಪ ಬೇಗ ಬರ್ತಾವಲ್ವ ಹುಡುಗರು, ಹಂಗಾಗಿ ಇಬ್ರಿಗೂ ಒಂದೇ ಥರದ ಪ್ಯಾಂಟ್ ಹಾಕಿದ್ದೀನಿ. ನಾನು ಇವತ್ತು ಊರಿಗೆ ಹೋಗೋಣ ಅಂತ ಹೊರಟ್ನ, ಬೇಡ ಅಂತ ಆಮೇಲೆ ಸುಮ್ಮನಾದೆ. ಯಾಕಂತಂದರೆ ನೆಕ್ಸ್ಟು ವಾರ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ, ಹೋಗಲಿಲ್ಲ. ನೋಡ್ತಾ ಇರ್ಬೋದು, ಇಬ್ರಿಗೂ ಒಂದೇ ಥರ ಪ್ಯಾಂಟು. ಈ ಪ್ಯಾಂಟಲ್ಲಿ ಇವನಿಗೆ ದೊಡ್ಡವನಿಗೆ ಈ ಥರ ಲೈಟಿಂಗ್ಸ್ ಬರೋದು ಬಂದಿಲ್ಲ, ಚಿಕ್ಕವನಿಗೆ ಮಾತ್ರ ಚಿಕ್ಕವನ ಪ್ಯಾಂಟಿಗೆ ಬಂದಿದೆ. ಅದಕ್ಕೆ ಅವ್ನು ಕೇಳ್ತಾ ಇದ್ದೆ, ನನಗೆ ಬಂದಿಲ್ಲ, ನನಗೂ ಆ ಥರ ತೆಕ್ಕೊಡಮ್ಮ ಅಂತ ಅಂದ್ಬಿಟ್ಟು ಅಂತಿದ್ದ. ಅದಕ್ಕೆ ನೆಕ್ಸ್ಟ್ ಟೈಮ್ ತೆಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿ, ಈ ಥರ ಆಟ ಆಡ್ತಾ ಇದ್ದಾರೆ. ಹಣ್ಣು ಅದು ಸೀಬೆ ಹಣ್ಣು. ಕಣ್ಣಿಗೆ ಬಿತ್ತಾ? ಕಣ್ಣು ಮುಚ್ಕೋಬೇಕು ತಾನೇ. ಕಣ್ಣು ಮುಚ್ಕೊಂಡು ನೋಡಿ. ಕಣ್ಣು ಮುಚ್ಕ, ಕಣ್ಣೊಳಗೆ ಬೀಳುತ್ತಿ. ಚೋಟಿ ಮೇಲೆ ಬೀಳಿಸ್ತೀಯಾ? ಬಾರ, ನೀನು ಬಾರ. ಸಾಕು ಬಿಡು. ಹ್ಞೂ ಸಾಕು. ಕಾಯಿ ಕೆಡುವನಂಗೆ ಹಾಕ್ತಿ ಬಿಡು. ಎಳ್ನೀರು ಎಲ್ಲ ಕೆಡವಿವಂತಿ ದೊಡ್ಡವನಾದ್ಮೇಲೆ. ಇಷ್ಟು ಕಲ್ತ್ಕೊ, ಸಾಕು ಬಿಡು. ಬೇಡ ಬಾ, ಸಾಕು ನಡ್ರಿ, ಮಳೆ ಬರ್ತೈತಿ. ನಡ್ರಿ, ಅದು ಕಡ್ಡಿ ಆ ಕಡೆ ಬಿಸಾಕು, ಆ ತೆಂಗಿನ ಗಿಡ ಇತ್ತತ್ತು. ನಡಿಯ ಚೊಟ್ಟು ಖಾರ ಎತ್ಕೊಂಡು ನಡ್ರಿ. ಆ ರಿಂಗ್ ಎತ್ಕೊ. ಅವು ಬೇಡ, ತಿನ್ಬೇಡ, ಬಿಡ್ಸಾಕು. ಯಾವೂ ಚೆನ್ನಾಗಿಲ್ಲ ನೋಡು, ಎಳೆಕಾಯಿ. ಚಿಂಕು ಬಿಸಾಕು. ಬಾಯ್ಲ ರಿಂಗ್ ಎತ್ಕೊ, ಖಾರ ಎತ್ಕೊ, ಹೋಗೋಣ ಒಳಗಡಿಕೆ. ಥು, ಇಲ್ಲಿಲ್ವಾ ಪ್ಲಾಸ್ಟಿಕ್ ಗ್ರೀನ್ ಕಲರ್ ರಿಂಗು? ಇಲ್ಲಿ ಕಾರು ಎತ್ಕೊ, ಒಳಗಡಿಕೆ ಹೋಗೋಣ. ಕಣ್ಣಿಗೆ ಏನು ಇಟ್ಕೊಂಡಿದೀಯಾ? ಮುಂದ್ಗಡೆ ಇಲ್ಲೋ ಅದು ಕಾರು? ಅದು ಕಾರಲ್ವಾ? ಎತ್ಕೊಳ ಅದನ್ನೇ. ನಾಡ್ಕೊ ನೋಡು ಹೆಂಗಾಡ್ತಾನೆ. ಎತ್ಕೊ ಅದನ್ನ. ರುಶಾಂತ್, ನೀನು ನಿನ್ನ ಹೆಸರು ಏನು? ನಿನ್ನ ಹೆಸರು? ಇವನ ಹೆಸರೇನು? ಏಯ್ ಚಿಂಕು, ಇಲ್ಲೋಡು, ಇವನ ಹೆಸರೇನು? ಚರಿತ್. ಏನು? ಚರಿತ್. ನಡ್ರಿ ಒಳಗಡೆ ಕೋನ್, ಮಳೆ ಬತ್ತೈತೆ. ನಡಿಯ ಚೋಟು, ನಡಿಯ. ಗೊಚ್ಚೆ ಕಣ, ಗೊಚ್ಚೆ. ಬಿಸಿಲು ಬರ್ತೈತೆ ಫ್ರೆಂಡ್ಸ್, ಮಳೆ ಬರ್ತೈತೆ. ಇಷ್ಟು ಶಾಂತವಾಗಿದ್ದರೆ ಮನೆ ಶಾಂತವಾಗಿ ನೆಮ್ಮದಿಯಾಗಿರ್ಬೋದು. ಯಾವಾಗಲೂ ವಟ 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 ಅಂತಿದ್ರೆ ನೆಮ್ಮದಿ ಎಲ್ಲಿಂದ ಬರುತ್ತೆ ಹೇಳ್ರಿ?
ಮನೆ ನೆಮ್ಮದಿಯಾಗಿರ್ಬೇಕು. ಇವಾಗ ಒಂಚೂರು ಶಾಂತವಾಗಿ ನೆಮ್ಮದಿಯಾಗೈತೆ. ನೆಮ್ಮದಿ ಇದ್ರೇ ಗಂಜಿ ಕುಟ್ಕೊಂಡಿದ್ರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಫ್ರೆಂಡ್ಸ್, ಹಾಗೆಯೇ ಬಟ್ಟೆ ಎಲ್ಲನೂ ಕೂಡ ಇವತ್ತು ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಬಟ್ಟೆಗಳೆಲ್ಲ ಮಡಚಿಟ್ಟಿದ್ದೀನಿ. ಅದಾದಮೇಲೆ ಕೆಲಸಗಳ್ನೂ ಕೂಡ ಮುಗಿಸಿದ್ದೀನಿ. ಅದೆಲ್ಲ ನೋಡಿ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದರೆ ಎಲ್ಲರೂ ಹಂಗಂತಾರೆ, ಏನು ಅದೊಂದು ಕೆಲಸ ಮಾಡೋದಕ್ಕೆ ಎಷ್ಟೊತ್ತವ ತಗೊತೀಯ ಅಂತ. ಈ ಯೂಟ್ಯೂಬರಿಗೆ ಗೊತ್ತು, ಅದು ವೀಡಿಯೋ ಬ್ಲಾಗ್ ಶೂಟ್ ಮಾಡ್ತಾರಲ್ಲ ಅಂಥವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಇಡಬೇಕು, ಯಾವ್ಯಾವ ಥರ ಮಾಡಬೇಕು ಕ್ಯಾಮ್ರಾನ, ಅಲ್ಲಲ್ಲಿ ಇಟ್ಟು ಕೆಲಸಗಳನ್ನ ಮಾಡೋದು ಎಷ್ಟೊತ್ತು ಆಗುತ್ತೆ ಅನ್ನೋದು. ಮಾಮೂಲಿ ನೀವು ಏನು ವೀಡಿಯೋ ಏನೂ ಮಾಡ್ಕೊತಾ ಇಲ್ಲ ಅಂದಾಗ ಇಷ್ಟು ಬೇಗ ಕೆಲಸ ಮುಗಿಸ್ತೀವಿ ಅಂತ ಆ ಥರ ಹೇಳಿರ್ತಾರಲ್ಲ, ಎಷ್ಟೊತ್ತವರೆಗೂ ಮಾಡ್ತೀಯವ್ವ ಅಂತ ಇರ್ತಾರಲ್ಲ, ಅವ್ರಿಗಿಂತನೂ ಪಟ್ಟ ಅಂತ ನಾವು ಕೆಲಸ ಮುಗಿಸ್ತೀವಿ. ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಇಷ್ಟು ಬೇಗ ಮುಗಿಸಿದ್ಯಾ ಅಂತಾರೆ. ಇಲ್ಲಿ ಕೆಲಸ ಮಾಡಿದ್ರೂ ಕಷ್ಟ, ಮಾಡದಿದ್ರೂ ಕಷ್ಟ, ಈ ಥರ. ಅದಕ್ಕೆ ಎಲ್ಲ ಎಷ್ಟು ಬಟ್ಟೆ ಎಲ್ಲನೂ ಕೂಡ ಅದರೊಳಗಡೆ ಇದ್ದಿದ್ದು ಅಂಡಿದ ಬಟ್ಟೆ ಎಲ್ಲನೂ ಕೂಡ ಎಲ್ಲ ಮಡಿಸಿಟ್ಟಿದ್ದೀನಿ. ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಎಷ್ಟು ಮನೆ ಅಂದ ತಕ್ಷಣ ಒಂದು ಸಂಸಾರ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ, ಬರೀ ಮನೇಲೇ ಇರ್ತೀರಾ, ನಿಮಗೇನು ಕುತ್ಕೊತೀರಾ ತಿಂತೀರಾ ಅಂತ ಅಂದ್ಬಿಟ್ಟು ಕೆಲವ್ರು ಹೇಳ್ತಾರಲ್ವ, ಅಂಥವ್ರಿಗೆ ಈ ವಿಡಿಯೋ ಅರ್ಪಣೆ ಅಂತ ಹೇಳ್ಬೋದು. ಯಾಕಂತಂದರೆ ಅಷ್ಟು ಕೆಲಸ ಇರ್ತವೆ. ಈ ಒಂದೇ ಒಂದು ಪಾತ್ರೆ ತೊಳೆಯೋದು ಬಿಟ್ವಿ ಅಂತ ಅಂದ್ರೂ ಕೂಡ ನಾಳೆ ದಿವಸ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಒಂದೊಂದು ಪಾತ್ರೆ ಸಿಗುತ್ತೆ, ಒಂದೊಂದು ಪಾತ್ರೆ ಸಿಗೋಲ್ಲ, ಮತ್ತೋಗ ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು. ಎಷ್ಟು ಒಂದೊಂದೇ ಮನೇಲಿ ಒಂದು ಕೆಲಸ ಮಿಸ್ ಆಯಿತು ಅಂದರೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಅಲ್ವಾ. ಆ ಕೆಲಸದಿಂದ ಇನ್ನಷ್ಟು ಕೆಲಸಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಮನೆ ಕೆಲಸ ಅಂದರೆ ಯಾರೂ ಕೂಡ ಅಷ್ಟು ನೆಗ್ಲೆಕ್ಟ್ ಮಾಡಬೇಡ್ರಿ. ತುಂಬಾ ವರ್ಕು ಆ ಥರ ಇರುತ್ತೆ, ಅಷ್ಟು ಕಷ್ಟ ಇರುತ್ತೆ ನೋಡಿ. ಈ ಥರ ಎಲ್ಲನೂ ಕೂಡ ಬ್ಯಾಗಿಗೆಲ್ಲ ಮಡಚಿ ಸಪ್ರೇಟ್ ಮಾಡಿದ್ದೀನಿ. ಬಟ್ಟೆ ಬ್ಯಾಗಿಗೆ ದೊಡ್ಡವನ ಬಟ್ಟೆ, ಇನ್ನು ಕವರ್ ಥರ ಬ್ಯಾಗ್ ಇದೆಯಲ್ಲ ಅದರಲ್ಲಿ ಚಿಕ್ಕವನ ಬಟ್ಟೆ, ಈ ಕಡೆ ನಮ್ಮನೆಯವ್ರದ್ದು ಬಟ್ಟೆ, ಇವ್ರು 3 ಜನದ ಬಟ್ಟೆ ಒಂದು ಇದಕ್ಕೆ ದಿವಾನ್ ಕಾಟು ಇದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಪೂರ್ತಿ ನಂದು ಇಟ್ಟಿದ್ದೀನಿ. ನಂದೇ ಸ್ವಲ್ಪ ಜಾಸ್ತಿ ಇರೋದು ಡ್ರೆಸ್ಗಳು, ನೈಟಿಗಳು ಅವೆಲ್ಲನೂ ಕೂಡ. ಹಂಗಾಗಿ ಇನ್ನೂ ಸ್ವಲ್ಪ ಇದೆ, ಬೀರುವಲ್ಲಿ ಸ್ವಲ್ಪ ಇದೆ, ಅದನ್ನು ಕೂಡ ಮಡಿಸ್ಬೇಕು. ಅದಾದಮೇಲೆ ಬಟ್ಟೆ ಕೂಡ ಇನ್ನೂ ಒಗ್ದಿದ್ದೀನಲ್ವ, ಅವನ್ನ ಕೂಡ ಒಣಗಾಕಿದ್ದೀನಿ. ಅವು ಕೂಡ ತಗೊಂಬಂದು ಒಣಗಿದ್ಮೇಲೆ ಮಡಚಿ ಎತ್ತಿಡಬೇಕು. ಅವನು ಕೂಡ ಇವಾಗ ಶೇರ್ ಮಾಡ್ತೀನಿ ನೋಡಿ. ಇವೆಲ್ಲ ಮಡಚಿ ಎಲ್ಲ ಇದು ಮಾಡಬೇಕು ಅಂದರೆ ಎಷ್ಟೊತ್ತಾಗುತ್ತೆ ಹೇಳ್ರಿ. ಎಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವು ಎಲ್ಲ ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ ಯೂಟ್ಯೂಬರ್ಸ್ದೆಲ್ಲನೂ. ಅದ್ರ ಶ್ರಮ ಎಷ್ಟಿರುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ, ಬಾಯಿ ಮಾತಲ್ಲಿ ಹೇಳೋದಕ್ಕೆ ಆಗಲ್ಲ ಅದು ನೋಡಿ. ಇಲ್ಲೂ ಕೂಡ ಬಟ್ಟೆಗಳೆಲ್ಲ ತೊಳೆದಾಕಿದ್ದೀನಿ. ಇವನು ಕೂಡ ಮಡಚಿ ನಾನು ಮತ್ತು ಯಾವ್ಯಾವ ಮಕ್ಕಳು ಬಟ್ಟೆ, ನನ್ನ ಬಟ್ಟೆ, ನಮ್ಮ ಹಸ್ಬೆಂಡ್ ಬಟ್ಟೆ ಅವೆಲ್ಲನೂ ಕೂಡ ಸಪ್ರೇಟ್ ಮಾಡಿ ಎತ್ತಿಡಬೇಕು. ನೀಟಾಗಿ ಮಡಿಚ್ಬಿಟ್ಟು ನಾವು ತೊಗೊಂಡೋಗಿ ಮತ್ತೆ ಹಂಗೆ ತುರ್ಕಿದ್ವಿ ಅಂತ ಅಂದರೆ ಅದೇ ಥರ ಮತ್ತೆ ಡಬಲ್ ಕೆಲಸಗಳಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಪಾತ್ರೆಗಳು ಎಲ್ಲ ಬೆಳಗಿಟ್ಟಿದ್ದೀನಿ. ನೀರು ಬಿಟ್ಟಿದ್ರು, ನೀರು ಕೂಡ ಎಲ್ಲ ಹಿಡಿದು ಅಂಡೆಗೆ ತುಂಬಿ, ಹಿಂದ್ಗಡೆ ಟಾಯ್ಲೆಟ್ ರೂಮ್ ಹತ್ರ ತುಂಬಿ, ಹಾಗೆಯೇ ಸಿಂಟೆಕ್ಸಿಗೆ ತುಂಬಿ, ಮತ್ತು ಮುಂದೆ ಇರೋವಂಥ ಡ್ರಮ್ಮಿಗೆ ತುಂಬಿ, ಕುಡಿಯೋಕ್ಕೆ ನೀರು ಇಟ್ಕೊಂಡು ಅಂಡೆಗೆ ತುಂಬಿಸಿ, ಅದಾದಮೇಲೆ ಬಟ್ಟೆ ತೊಳೆಯೋದಕ್ಕೂ ಕೂಡ ತಪ್ಪಲಿಗಳಿಗೆಲ್ಲ ತುಂಬಿಸಿ, ಒಂದು ಕಡೆಯಿಂದ ಮನೇಲಿ ಕಸ ಗುಡಿಸಿ, ಬೆಳಗ್ಗೆ ತಿಂಡಿ ಮಾಡಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಅವನಿಗೂ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಲ್ವಾ. ಅದಾದಮೇಲೆ ನೀರು ಬಿಟ್ಟಿದ್ರು. ಮತ್ತೆ ಒಂದ್ಸಲಿ ಸ್ಟಾಪ್ ಆಗಿತ್ತು, ಕರೆಂಟು ಬರೋವರೆಗೂ ವೆಯ್ಟ್ ಮಾಡಿ ಮತ್ತೆ ನೀರು ಬಿಟ್ಟಿದ್ರಲ್ವ, ಮತ್ತೆ ಖಾಲಿಯಾಗಿರೋ ಡ್ರಮ್ಮಿಗೆ ಮತ್ತೆ ತುಂಬಿ, ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕಸ ಗುಡಿಸ್ಕೊಂಬಂದು ನೆಲ ಒರೆಸಿದ್ದೀನಿ. ಹಾಸಿಗೆ ಸುತ್ತೋದ್ರಿಂದನೂ ಕೆಲಸಗಳಿರುತ್ತೆ. ನಮ್ಮ ಹುಡ್ಗಂಗೆ ತಿನ್ನಿಸಿ, ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ಮನಗಿಸಿ, ಮತ್ತಿಲ್ಲೆಲ್ಲ ಮತ್ತೆ ನನ್ನ ಮಗನಿಗೆ ಸ್ಕೂಲಿಗೆ ಕಳ್ಸೋಕ್ಕಿಂತ ಮುಂಚೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಲ್ವಪ್ಪ, ಅದೆಲ್ಲ ಮಾಡಿ, ನೀರು ಕಾಯಿಸೋದಕ್ಕೆ ಉರಿ ಹಾಕಿ, ಅಯ್ಯೋ ಹಿಂದೆ ಎಲ್ಲ ಕಸ ಗುಡಿಸಿ, ಮುಂದೆ ಎಲ್ಲ ಕಸ ಗುಡಿಸಿ, ಬಾಗಿಲಿಗೆ ನೀರು ಹಾಕಿ, ಈಗ ರಂಗೋಲಿ ಬಿಟ್ಟು, ಒಂದು ಕಡೆಯಿಂದ ಹೇಳ್ತಾ ಹೋದರೆ ನಿಜವಾಗ್ಲೂ ಅಷ್ಟು ಕೆಲಸಗಳಿರುತ್ತೆ, ಹೇಳೋದಕ್ಕೆ ಆಗಲ್ಲ. ಅದು ಮಾಡ್ದಿರ್ತಾರಲ್ವ, ಮಾಡಿರೋರಿಗೆ ಗೊತ್ತಿರೋ, ನಾನು ಇಷ್ಟೊಂದೆಲ್ಲ ಮಾಡೋದನ್ನಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೂ ಕೆಲಸಗಳು ಮಾಡ್ತಾ ಇನ್ನೂ ಕೆಲಸಗಳು ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್. ಅದಂತೂ ಕೆಲಸ ಅಂತೂ ಕಮ್ಮಿನೇ ಆಗೋದಿಲ್ಲ, ಕೆಲಸಗಳು ಇದ್ದೇ ಇರ್ತವೆ. ನೀವು ಮನೇಲಿ ಹುಡಿಕೊಂಡು ಕೂಡ ಕೆಲಸ ನೋಡಿದ್ರೆ ಎಷ್ಟು ಕೆಲಸಗಳಿರ್ತವೆ ಅಂತ ಗೊತ್ತಿರುತ್ತೆ. ಇವೆಲ್ಲ ಬೆಳಗ್ಗೆ ನೀರೆಲ್ಲನೂ ಇಟ್ಕೊಂಡಿದ್ದೀನಿ. ಇನ್ನು ಪಾತ್ರೆ ಜೋಡಿಸಿಲ್ಲ, ಎಷ್ಟು ಕೆಲಸ ಇದೆ ಗೊತ್ತಾ ಫ್ರೆಂಡ್ಸ್ ಇನ್ನೂ.
ನೋಡ್ತಾ ಇರ್ಬೋದು. ಈ ಹಬ್ಬ ಏಕಾದಶಿ ಹಬ್ಬ ಆಯ್ತಲ್ವ, ಅದಾಗಿ ನೆಕ್ಸ್ಟು ಇದರಿಂದ ಅಡುಗೆ ಮನೆ ನೋಡೋದಕ್ಕೆ ಆಗಲ್ಲ. ನಾನೆಲ್ಲೋ ಅಂತ ಬಿಟ್ಟಿರ್ತೀನಿ, ಅವರೆಲ್ಲೋ ಅಂತ ಬಿಟ್ಕೊಂಡವ್ರೆ. ನಿಜವಾಗ್ಲೂ ಒಂದು ಕೈ ಅಲ್ಲ. ಯಾಕೆ ಹೋಮ್ ಟೂರ್ ಮಾಡಲ್ಲ ಅಂತಂದರೆ ಇದೇ ಕಾರಣಕ್ಕೆ, ನಾವು ಇಟ್ಟಂಗೆ ಇಡಲ್ಲ ಅದು. ಹಾಗಾಗಿ ಇನ್ನು ನಾಳೆಗೆ ದೋಸೆಗೋ ಇಡ್ಲಿಗೋ ಅಂತ ಅಂದ್ಬಿಟ್ಟು ನೆನೆಸಿದ್ದೀನಿ. ಅದನ್ನು ಕೂಡ ನೈಟ್ ರುಬ್ಬೋದಿದೆ. ಹಾಗೆಯೇ ಹೂ ಕೂಡ ಬಿಡಿಸ್ಕೊಂಬಂದಿದ್ದೀನಿ. ಇನ್ನು ಕಟ್ಟಿಲ್ಲ, ಅದನ್ನು ಕೂಡ ಕಟ್ಕೊಂಡು ಮುಟ್ಕೋಬೇಕು. ಹೂ ಬಿಡಿಸ್ಕೊಂಬರೋದು ದೊಡ್ಡದಲ್ಲ, ಅದನ್ನು ಕಟ್ಟಿ ಮುಟ್ಕೊಳ್ಳೋದಿದೆಯಲ್ಲ, ಅದು ಒಂದು ಟಾಸ್ಕೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ. ಇವಾಗ ತಿಂಡಿ ತಿನ್ನಬೇಕು ಫ್ರೆಂಡ್ಸ್. ಸುಮಾರು 12:30 ಆಗಿದೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ. ಹಿಂದ್ಗಡೆನೂ ಅಷ್ಟೇ ನೋಡಿ, ಇಲ್ಲಿ ನೀರೆಲ್ಲ ನಾನು ತುಂಬಿಸಿದ್ದೀನಲ್ವ, ನೀರು ಕೂಡ ಕಾದಿದೆ, ನೋಡ್ತಾ ಇರ್ಬೋದು. ತಿಂಡಿ ತಿಂದು ಅದಾದಮೇಲೆ ಅವ್ನು ಎದ್ದೇಳೋ ಅಷ್ಟರೊಳಗಡೆ ನಾನು ಒಂಚೂರು ಸ್ನಾನ ಮಾಡ್ಕೋಬೇಕು. ಇಷ್ಟೆಲ್ಲ ಕೆಲಸಗಳು ಸುಮ್ಮನೆ ಆಗಲ್ಲ ಫ್ರೆಂಡ್ಸ್. ಎಷ್ಟು ಕೆಲಸ ಇರುತ್ತೆ ಅಂತಂದರೆ ನಿಜ. ವಿಡಿಯೋ ಮಾಡ್ತಾ ಹೋದರೆ, ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡ್ಕೊತಾ ಹೋದರೆ ತುಂಬಾ ಲೇಟ್ ಆಗುತ್ತೆ. ಮುಗಿಸೋದೇ ಸಾಯಂಕಾಲ ಆಗುತ್ತೆ. ಇನ್ನು ವಿಡಿಯೋ ಮಾಡ್ದಲೇ ಹೋದರೆ ಪಟ ಅಂತ ನಾನು ಕೆಲಸ ಮುಗಿಸ್ಕೊಳ್ತೀನಿ. ಅವನು ಕೂಡ ಮಲಗಿಸಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟು ನಾನು ಒಂದು ಸಿಂಪಲ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಮನೆ ಕೆಲಸ ಒಂಥರ ನೆಗ್ಲೆಜಿಯೆನ್ಸಿ, ಅದಾದಮೇಲೆ ಅಯ್ಯೋ ಯಾರು ಮಾಡ್ತಾರಪ್ಪ ಅಂತ ಸೋಮಾರಿತನ ಎಲ್ಲ ಬಿದ್ದು ಇರ್ತಾರಲ್ವ, ಅಂಥವ್ರು ನಿಜವಾಗ್ಲೂ ಒಂದು ಇನ್ಸ್ಪೈರ್ ಆಗ್ತಾರೆ. ಸರಿನಾ? ಆ ಥರನೂ ಕೂಡ ಇದೆ ಕೆಲವಷ್ಟು ಜನ ಹೇಳ್ತಾರೆ ನೋಡಿ, ನಿಮ್ಮ ಬ್ಲಾಗ್ ನೋಡಿಕೊಂಡು ನಾವು ಕೂಡ ಇನ್ಸ್ಪೈರ್ ಆಗಿದ್ದೀವಿ, ನೀವು ನಮಗೆ ಮೋಟಿವೇಟ್ ಮಾಡಿದ್ದೀರಾ ಅಂತ. ಹಾಗಾಗಿ ಅವ್ರವ್ರಿಗೆ ಇಷ್ಟ, ಎಲ್ಲರಿಗೂ ಕೂಡ ಇಷ್ಟ ಆಗಲೇಬೇಕು ಅಂತ ನಾವೇನು ಫೋರ್ಸ್ ಮಾಡೋಕ್ಕಾಗಲ್ವಲ್ಲ. ಅವ್ರವ್ರಿಗೆ ಇಷ್ಟ ಆದಂಗೆ ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಶೇರ್ ಮಾಡ್ತಾರೆ. ನಿಮಗೂ ಒಂದು ಪಕ್ಷ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.